ಹಲೋ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ ಹಲವಾರು ಪ್ರಾಬ್ಲಮ್ಸ್ ಮಾಡಿದ್ವಿ. ಸೊ ಈ ಸೆಷನಲ್ಲಿ ಪರ್ಸೆಂಟೇಜ್ನಲ್ಲಿ ಇನ್ನು ಯಾವ್ಯಾವ ಪ್ರಾಬ್ಲಮ್ ಮಿಕ್ಕಿದೆಯೋ ಆ ಪ್ರಾಬ್ಲಮ್ಸ್ ಎಲ್ಲನೂ ಕೂಡ ಈ ಸೆಷನಲ್ಲಿ ಮುಗಿಸುವ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ ಪರ್ಸೆಂಟೇಜ್ ಮಿಕ್ಕಿರೋ ಪ್ರಾಬ್ಲಮ್ಸ್. ಬನ್ನಿ ಸ್ಟೂಡೆಂಟ್ಸ್. ಸುಹಾಸ್ ಮಂತ್ಲಿ ಸ್ಯಾಲರಿ ಈಸ್ ರೂಪೀಸ್ 50,000. ತಿಂಗಳ ಸಂಬಳ ಒಂದೆಷ್ಟು? 50,000 ಅಂತೆ. ಇಫ್ ಈಸ್ ಸ್ಯಾಲರಿ ಈಸ್ ಇನ್ಕ್ರೀಸ್ಡ್ ಬೈ 10%, ವಾಟ್ ವುಡ್ ಬಿ ಈಸ್ ಮಂತ್ಲಿ ಸ್ಯಾಲರಿ? ಹಾಗಾದ್ರೆ ಸುಹಾಸ್ ಸ್ಯಾಲರಿ ಇರೋದು 50,000, ಅವನ ಸಂಬಳ 10% ಜಾಸ್ತಿ ಆಯ್ತಂತೆ. ಅವಾಗ ಅವನ ಸಂಬಳ ಎಷ್ಟಾಗಿರುತ್ತೆ ಅಂತ ತಂದ್ಬಿಟ್ಟಿದೆ. ಹಾಗಾದ್ರೆ ಸುಹಾಸ್ ಸ್ಯಾಲರಿ ಎಷ್ಟಂತೆ ಸ್ಟೂಡೆಂಟ್ಸ್? ಇರೋದು 50,000 ರೂಪಾಯಿ ಇರೋದು. ಆ್ಯಡ್ ಇನ್ಕ್ರೀಸ್ ಇನ್ ಸ್ಯಾಲರಿ ಅಟ್ ಎಷ್ಟು ಪರ್ಸೆಂಟು? 10%. ಅಂದರೆ ಬರೋದು 50,000 ಇಂಟು 10/100 ಅಂದರೆ ಬರೋದು 5,000. ಅವನ ಸಂಬಳ ಇದ್ದಿದ್ದು 50,000, 10% ಅಂದರೆ 5,000 ಜಾಸ್ತಿ ಆಯಿತು. ಹಾಗಾದರೆ ಬರೋದು 55,000 ರೂಪಾಯಿ ಅವನ ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇದು ಮಾಡೋದು ಒಂದು ಕತೆ. ಇದಕ್ಕೆ ಬದಲಾಗಿ ನಾವೇನು ಮಾಡ್ಬೋದು? ಅವನ ಸಂಬಳ ಇದ್ದಿದ್ದು ಮೊದಲು 100%, ಈಗೇನಾಗಿದೆ 10% ಜಾಸ್ತಿ ಆಗ್ತಿದೆ. ಅಂದರೆ 50,000 ಇಂಟು 110%. 100% ಇತ್ತು, 10% ಜಾಸ್ತಿ ಆಯಿತು ಅಂದರೆ 110% ಆಯಿತು ಸ್ಟೂಡೆಂಟ್ಸ್. ಗೊತ್ತಾಗ್ತಿದೆಯಾ ಮಾತಾಡ್ತಾ ಇರೋದು? ಇನ್ನೊಂದು ವೇ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. 110% ಆಯಿತು. 50,000 ಮೇಲೆ 110% ಅಂದರೆ 55,000 ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಸ್ಮಾರ್ಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ದಿಸ್ ಇಸ್ ಅನ್ ಆನ್ಸರ್, ದಿಸ್ ಇಸ್ ಸ್ಮಾರ್ಟ್ ಆನ್ಸರ್. ಬೋತ್ ಆರ್ ಕರೆಕ್ಟ್. ಓಕೆನಾ ಸ್ಟೂಡೆಂಟ್ಸ್? ಇದು ನಿಮಗೆ ನೀಟಾಗಿ ಅರ್ಥ ಆಗಿರಲೇಬೇಕು ಸ್ಟೂಡೆಂಟ್ಸ್ ಮುಂದಿನ ಪ್ರಾಬ್ಲಮ್ಗಳಲ್ಲಿ. ಓಕೆ, ಈಗ ನಾವು ಮಾಡಿದ್ದು 20ನೇ ಪ್ರಾಬ್ಲಮ್. ಈಗ ಹೋಗೋಣ 21ನೇ ಪ್ರಾಬ್ಲಮ್. 21ನೇ ಪ್ರಾಬ್ಲಮ್ ಅಂತ ಏನಂತ ಹೇಳ್ತಾನೆ? ಅ ಬಾಯ್ ಸ್ಪೆಂಟ್ 20% ಆಫ್ ಹಿಸ್ ಪಾಕೆಟ್ ಮನಿ. ವಾವ್, ಬಂತು ನೋಡ್ರಿ. ಒಬ್ಬ ಹುಡುಗ 20%, ಅವನ ಪಾಕೆಟ್ ಮನಿಯಲ್ಲಿ 20% ಅಷ್ಟು, ಅವನ ಪಾಕೆಟ್ ಮನಿಯಲ್ಲಿ 20% ಅಷ್ಟು ಖರ್ಚು ಮಾಡ್ತಾನಂತೆ. ಆ್ಯಂಡ್ ₹240 ಲೆಫ್ಟ್ ಅಂದರೆ ಉಳ್ಕೊಂಡಿದೆ. ಎಷ್ಟು ಉಳ್ಕೊಂಡಿದೆ? 240 ಉಳ್ಕೊಂಡಿದೆ. ಫೈಂಡ್ ದ ಪಾಕೆಟ್ ಮನಿ. ಹಾಗಾದ್ರೆ ಅವನ ಪಾಕೆಟ್ ಮನಿ ಇದ್ದಿದ್ದು 100%, ಅದರಲ್ಲಿ 20% ಅಷ್ಟು ಖರ್ಚು ಮಾಡ್ದ. ಹೌದಾ ಸ್ಟೂಡೆಂಟ್ಸ್? ಹಾಗಾದ್ರೆ ಇನ್ನು ಎಷ್ಟು ಉಳ್ಕೊಂತು? ಇನ್ನ 80% ಉಳ್ಕೊಂಡಿದೆ. ಆ 80% ಅನ್ನೋದು ಎಷ್ಟು ಸ್ಟೂಡೆಂಟ್ಸ್? 240ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ 80%ಗೆ 240 ಆಗ್ತಿದೆ ನೋಡಿ. ಪಾಕೆಟ್ ಮನಿ ಈಕ್ವಲ್ಸ್ 240 ಅನ್ನೋದು ಎಷ್ಟು ಪರ್ಸೆಂಟ್ಗೆ ಸ್ಟೂಡೆಂಟ್ಸ್? ಅದು 80%ಗೆ. ನಾವು ಬೇಕಾಗಿರೋದು ಎಷ್ಟು ಪರ್ಸೆಂಟ್ಗೆ ಸ್ಟೂಡೆಂಟ್ಸ್? 100%ಗೆ. ಎಷ್ಟು? ಹಾಗಾದ್ರೆ 240 ಡಿವೈಡ್ ಬೈ 80 ಅಂದರೆ ಬರೋದು ಪಾಕೆಟ್ ಮನಿ ಇರೋದು 300 ರೂಪೀಸ್ ಆಗಿದೆ ಸ್ಟೂಡೆಂಟ್ಸ್. ಪಾಕೆಟ್ ಮನಿ 300 ಇತ್ತು, ಅದರಲ್ಲಿ 300ನಲ್ಲಿ 20% ಅಂದರೆ ಎಷ್ಟು ಸ್ಟೂಡೆಂಟ್ಸ್? 60 ರೂಪೀಸ್ ಎಕ್ಸ್ಪೆಂಡಿಚರ್ ಮಾಡ್ತಾನೆ, ಅಂದರೆ ಖರ್ಚು ಮಾಡ್ತಾನೆ ಅವನು. ಇನ್ನು 300ಅಲ್ಲಿ 60 ರೂಪೀಸ್ ಖರ್ಚು ಮಾಡೋದು ಇನ್ನೆಷ್ಟು ಉಳಿಯುತ್ತೆ ಸ್ಟೂಡೆಂಟ್ಸ್? 240 ರೂಪೀಸ್ ಉಳಿಯುತ್ತೆ. ಅವ್ನ ಪಾಕೆಟ್ ಮನಿ ಇದ್ದಿತ್ತು 300ಅಲ್ಲಿ 20% ಹೋದರೆ, ಅಂದರೆ 60 ರೂಪೀಸ್ ಹೋದರೆ ಇನ್ನು ಉಳ್ಕೊಂಡಿರೋದು 240 ರೂಪೀಸ್ ಆಗಿರುತ್ತೆ. ಇದೇನೆ ವೆರಿಫೈ ಮಾಡಿ ಹೇಳಿದ್ದಾಗಿದೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇದು ಹೇಗೆ ಬಂತು ಅನ್ನೋದನ್ನ ಈಗ ನಾವು ಮಾಡಿದ್ದು 21ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ನಾವು ಹೋಗೋದು 22ನೇ ಪ್ರಾಬ್ಲಮ್. ಏನಂತೆ 22ನೇ ಪ್ರಾಬ್ಲಮ್? ದೇರ್ ವರ್ 2160 persons at
ಅ ಪಿಕ್ನಿಕ್. ಒಂದು ಪಿಕ್ನಿಕ್ನಲ್ಲಿ 2160 ಜನ ಇದ್ದಾರೆ. ದಿಸ್ ವಾಸ್ 8% ಮೋರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಒಂದು ಪಿಕ್ನಿಕ್ಗೆ ಕರ್ಕೊಂಡೋಗಿದ್ದೆ. ಆ ಪಿಕ್ನಿಕ್ಗೆ ಕರ್ಕೊಂಡೋಗಿರೋದ್ರಲ್ಲಿ ಎಲ್ಲರನ್ನೂ ಎಣಿಸಿದ್ರೆ 2160 ಜನ ಇದ್ದಾರೆ ಆ ಪಿಕ್ನಿಕ್ನಲ್ಲಿ. ಏನು ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಅಂತಂದ್ರೆ ಆಗ ನನ್ನ ಪಕ್ಕದಲ್ಲಿರೋನ ಹೇಳ್ದ, ಸರ್ 8% ಜಾಸ್ತಿ ಜನ ಬಂದ್ಬಿಟ್ಟಿದ್ದಾರೆ ಸರ್ ಅಂತ ಹೇಳಿದ್ರು. ಹಾಗಾದ್ರೆ ಹೌ ಮೆನಿ ಪೀಪಲ್ ಎಕ್ಸ್ಪೆಕ್ಟೆಡ್, ಎಷ್ಟು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾದ್ರೆ ನಾನು ಅಂದುಕೊಂಡಿದ್ದು 100% ಬರ್ತಾರೆ ಅಂತಿದೆ. ಇವಾಗ ಬಂದಿರೋದು ಎಷ್ಟಂತೆ? 108% ಜಾಸ್ತಿ ಅಂತೆ. ಏನಂತೆ ಸ್ಟೂಡೆಂಟ್ಸ್? 8% ಜಾಸ್ತಿ ಬಂದಿದ್ದಾರಂತೆ. 8% ಜಾಸ್ತಿ ಬಂದಿದ್ದಾರೆ ಅಂದ್ರೆ ಅರ್ಥ ಏನು? 108% ಬಂದಿದ್ದಾರೆ ಅಂತ ಅರ್ಥ. 108%ಗೆ ಎಷ್ಟು ಜನ ಬಂದಿರೋದವನು? 2160 ಆಗಿದೆ. ಹಾಗಾದ್ರೆ ಪೀಪಲ್ ಎಕ್ಸ್ಪೆಕ್ಟೆಡ್ ಇನ್ ಎ ಪಿಕ್ನಿಕ್ ಈಕ್ವಲ್ಸ್ 2160 ಇಂಟು ಎಷ್ಟು ಪರ್ಸೆಂಟ್ಗೆ 2160 ಅದು? 108ಗೆ. ನಾವು ಬೇಕಾಗಿರೋದು ಎಷ್ಟು ಪರ್ಸೆಂಟ್ ಬೇಕಾಗಿರೋದು? ಎಷ್ಟು ಎಕ್ಸ್ಪೆಕ್ಟೆಡ್? 100%. ಹಾಗಾದ್ರೆ ಬರೋದು 2160 divided by 108 ಅಂದ್ರೆ ಬರೋದು ಎಷ್ಟು ಸ್ಟೂಡೆಂಟ್ಸ್? 2000. 2000 ಜನ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ವೆರಿಫಿಕೇಶನ್ ಏನು? 2000 ಜನ ಬರ್ತಾರೆ ಅಂತ ಅಂದುಕೊಂಡಿದ್ದೆ. 2000 ಮೇಲೆ 8%. ಅಂದ್ರೆ ಅರ್ಥ 160 ಜನ ಜಾಸ್ತಿ ಆದ್ರು ಅಂದ್ರೆ 2160 ಜನ ಇವಾಗ ಬಂದಿದ್ದಾರೆ ಎಂಬುದು ಅರ್ಥ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗ್ತಿದೆ ಅಂತ ಭಾವಿಸಿದ್ದೀನಿ. ಈಗ ನಾವು ಮಾಡಿದ್ದು 22ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 23ನೇ ಪ್ರಾಬ್ಲಮ್. ಏನಂತೆ 23ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅ ಮಷಿನ್ ಲಿಸ್ಟೆಡ್ ₹10,000 ವಾಸ್ ಸೋಲ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 10%. ಮಿಷನ್ ಲಿಸ್ಟೆಡ್ ಪ್ರೈಸ್ ಎಷ್ಟಂತೆ? 10,000 ಅಂತೆ. ಸೋಲ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 10% ಅಂತೆ. ಫೈಂಡ್ ದ ಡಿಸ್ಕೌಂಟ್ ಅಂಡ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾನೆ. ಹಾಗಾದ್ರೆ 10,000 ರೂಪಾಯಿ ಎಷ್ಟು? 10,000 ರೂಪಾಯಿ ಮೇಲೆ ಎಷ್ಟು ಪರ್ಸೆಂಟ್? 10%. ಏನಿದು? ಡಿಸ್ಕೌಂಟ್. ಡಿಸ್ಕೌಂಟ್ ಎಷ್ಟು ಅಂದ್ರೆ 1,000 ರೂಪೀಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ನಮ್ಗೆ ಬೇಕು ಅಂತಂದ್ರೆ ಕಾಸ್ಟ್ ಪ್ರೈಸ್, ಲಿಸ್ಟೆಡ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಸೊ ಲಿಸ್ಟೆಡ್ ಪ್ರೈಸ್ ಇರೋದು 10,000 ಮೈನಸ್ ಡಿಸ್ಕೌಂಟ್ ಎಷ್ಟು? 1,000. ಹಾಗಾದ್ರೆ ಪ್ರೈಸ್ ಎಷ್ಟು ಅಂತಂದ್ರೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂದ್ರೆ 9,000 ರೂಪೀಸ್ ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಏನಿದು 23ನೇ ಪ್ರಾಬ್ಲಮ್. ಇದನ್ನೇ ನಾವು 24ನೇ ಪ್ರಾಬ್ಲಮ್ಗೆ ಹೋಗೋದೇ ಆದ್ರೆ ಏನಂತ ಹೇಳ್ತಾರೆ? 24ನೇ ಪ್ರಾಬ್ಲಮ್ ಅಂದ್ರೆ, ಅನ್ ಆರ್ಟಿಕಲ್ quoted at rupees 1,000 was sold at a discount of 15%. Find the selling price. ಇದು ನಾನು ನಿಮಗೆ ಹೋಮ್ ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಇದನ್ನ ನೀವೇ ಮಾಡಬಹುದು. ಲಾಸ್ಟ್ ಪ್ರಾಬ್ಲಮ್ ರಿಪೀಟ್. 24 ಆಯ್ತು. ಈಗ ಹೋಗೋಣ 25ನೇ ಪ್ರಾಬ್ಲಮ್ಗೆ. ಏನಂತ ಹೇಳುತ್ತೆ 25ನೇ ಪ್ರಾಬ್ಲಮ್ ಅಂದ್ರೆ, ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್. ಕಾಸ್ಟ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ವಿಚ್ ವಾಸ್ ಸೋಲ್ಡ್ ಅಟ್ 15% ಪ್ರಾಫಿಟ್ ಫಾರ್ ₹23,000. ಅಂದ್ರೆ ಕಾಸ್ಟ್ ಏನಾಗಿರುತ್ತೆ? 100% ಆಗಿರುತ್ತೆ. ಆಡ್ ಮಾಡ್ತೀವಿ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಅಂತೆ ಸ್ಟೂಡೆಂಟ್ಸ್? 15% ಅಂತೆ. ಹಾಗಾದ್ರೆ ಸೇಲ್ಸ್ ಎಷ್ಟಂತೆ? ಸೇಲ್ಸ್ ಎಷ್ಟು? 115% ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಸೇಲ್ಸ್ 115% ಆಗಿರುತ್ತೆ. ಸೇಲ್ಸ್ ನಾವು ಮಾಡ್ತಾ ಇರೋದು ಎಷ್ಟಕ್ಕೆ? 23,000ಗೆ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಕ್ವಲ್ಸ್ 23,000 ಆಗಿರುತ್ತೆ. ಎಷ್ಟು ಪರ್ಸೆಂಟ್ಗೆ? 115ಗೆ. ನಾವು ಬೇಕಾಗಿರೋದು ಎಷ್ಟು? ಏನು? ಕಾಸ್ಟ್ ಪ್ರೈಸ್ ಎಷ್ಟು ಪರ್ಸೆಂಟ್ಗೆ ಸ್ಟೂಡೆಂಟ್ಸ್? 100%ಗೆ ಎಷ್ಟು? ಹಾಗಾದ್ರೆ 23,000 ಇಂಟು 100 ಡಿವೈಡ್ ಬೈ 115. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಬರೋದು 20,000 ಆಗಿರುತ್ತೆ ಸ್ಟೂಡೆಂಟ್ಸ್.
ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 25ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 26ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಏನಂತ 26ನೇ ಪ್ರಾಬ್ಲಮ್? ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ವಿಚ್ ವಾಸ್ ಸೋಲ್ಡ್ ಅಟ್ 10% ಪ್ರಾಫಿಟ್ ಫಾರ್ ₹11,000. ಇದನ್ನು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ ಸ್ಟೂಡೆಂಟ್ಸ್, ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಸೊ 26ನೇ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಹೋಗೋಣ 27ನೇ ಪ್ರಾಬ್ಲಮ್. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಮಿಷನರಿ ವಿಚ್ ವಾಸ್ ಸೋಲ್ಡ್ ಅಟ್ ಎ ಪ್ರಾಫಿಟ್ ಆಫ್ 20%. ಸೇಮ್ ಇದು. ಸೊ ಏನಿದು? ಕಾಸ್ಟ್ ಪ್ರೈಸ್ ಆಫ್ ದ ಮಿಷನರಿ ಈಕ್ವಲ್ಸ್ ₹72,000 ಮಾರ್ತಾನಂತೆ. ಎಷ್ಟು ಪರ್ಸೆಂಟ್ ಪ್ರಾಫಿಟು? 20%ಗೆ. ಕಾಸ್ಟ್ ಎಷ್ಟು? 100%. ಹಾಗಾದರೆ ಇದು ಸೇಲ್ ಪ್ರೈಸ್ ಆಗಿರೋದ್ರಿಂದ ಇದು ಎಷ್ಟು ಪರ್ಸೆಂಟ್ಗೆ ಈಕ್ವಲ್ ಆಗಿರುತ್ತೆ ಸ್ಟೂಡೆಂಟ್ಸ್? 120%ಗೆ ಈಕ್ವಲ್ ಆಗಿರುತ್ತೆ. ನಮ್ಗೆ ಎಷ್ಟು ಪರ್ಸೆಂಟ್ ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 100% ಬೇಕಾಗಿರುತ್ತೆ. ಹಾಗಾದರೆ 72,000 ಇಂಟು 100 ಡಿವೈಡ್ ಬೈ 120. ಹಾಗಾದರೆ ಬರುವಂತಹದ್ದು 60,000 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? 27ನೇ ಪ್ರಾಬ್ಲಮ್ ಮಾಡಿದ್ವಿ. ನೆಕ್ಸ್ಟ್ ಹೋಗೋಣ 28ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 28ನೇ ಪ್ರಾಬ್ಲಮ್ ಏನಂತ ಹೇಳ್ತೇನೆ? ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಫಾರ್ ₹1,600 ಐ ಲೂಸ್ 20%. ಒಂದು ಆರ್ಟಿಕಲ್ನ ನಾನು ಸೇಲ್ಸ್ ಮಾಡಿದ್ರೆ ಎಷ್ಟಕ್ಕೆ? 1,600ಕ್ಕೆ ನನಗೆ 20% ಲೂಸರ್ ಆಗ್ತೀನಿ, ಅಂದರೆ ಕಳ್ಕೊತೀನಿ. ಅಟ್ ವಾಟ್ ಪ್ರೈಸ್ ಮಸ್ಟ್ ಐ ಸೆಲ್ ಟು ಗೇನ್ 10%? ಅದೇ 10% ಲಾಭನ ಗಳಿಸ್ಬೇಕು ಅಂದರೆ ಅದೇ ಆರ್ಟಿಕಲ್ನ ನಾನು ಎಷ್ಟು ರುಪೀಸ್ಗೆ ಸೇಲ್ ಮಾಡಬೇಕು ಅಂತ ಹೇಳ್ತೇನೆ. ಫಸ್ಟು ಆರ್ಟಿಕಲ್ ಬೆಲೆ ಎಷ್ಟು ಅಂತ ನೋಡ್ಕೊಳ್ಳೋಣ. ಫಸ್ಟು ಆರ್ಟಿಕಲ್ 1,600ಕ್ಕೆ ಸೇಲ್ ಮಾಡಿದ್ರೆ ನನಗೇನಾಗಿರುತ್ತೆ? 20% ಲೂಸರ್ ಆಗ್ತೀನಿ. ಹಾಗಾದರೆ ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಕ್ವಲ್ಸ್ 1,600 ಇಂಟು ಕಾಸ್ಟ್ ಪ್ರೈಸ್ ಬಂದು 100, 20% ಲೂಸರ್ ಆದರೆ ಅದು ಎಷ್ಟು ಪರ್ಸೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್? 80% ಆಗಿರುತ್ತೆ. ಹಾಗಾದರೆ 80%ಗೆ 1,600 ಆದರೆ 100% ಎಷ್ಟು ಅಂತ ಕೇಳಬೇಕಾಗಿರುತ್ತೆ. ಹಾಗಾದರೆ 1,600 ಇಂಟು 100 ಡಿವೈಡ್ ಬೈ 80. ಹಾಗಾದರೆ ಕಾಸ್ಟ್ ಪ್ರೈಸ್ ಎಷ್ಟು ಅಂದರೆ 2,000 ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ನಾನು ಸೆಲ್ಲಿಂಗ್ ಪ್ರೈಸ್ ಟು ಗೇನ್ 10%, 10% ಲಾಭನ ಗಳಿಸ್ಬೇಕು ಅಂದರೆ ₹2,000 ಬೆಲೆ ಬಾಳೋದನ್ನ ನಾನು ಕಾಸ್ಟ್ ಎಷ್ಟು? 100%. ಎಷ್ಟು ಪರ್ಸೆಂಟ್ ಲಾಭ ಗಳಿಸ್ಬೇಕು? 10%. ಹಾಗಾದ್ರೆ ಎಷ್ಟು ಪರ್ಸೆಂಟಿಗೆ ಮಾರಬೇಕಾಗಿರುತ್ತೆ? ನಾನು 110%ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 2,000 ಇಂಟು 110%. ಹಾಗಾದರೆ ನಾನು ಮಾರಬೇಕಾಗಿರೋದು 2,200 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಸೆಕ್ಷನ್ ಬಿ ಕೇಳೋಕ್ಕೆ ಅವಕಾಶಗಳಿರುತ್ತೆ. ಸೊ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಿದ್ದೀನಿ. 28ನೇ ಪ್ರಾಬ್ಲಮ್ ನಾವು ಮಾಡಿದ್ದು. ಈಗ ಹೋಗೋಣ 29ನೇ ಪ್ರಾಬ್ಲಮ್. 29ನೇ ಪ್ರಾಬ್ಲಮ್ ಏನಂತ ಹೇಳ್ತೇನೆ? ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಫಾರ್ ₹15,000 he got 10% loss at 10 sorry he got a loss of 10%. At what price he must charge to gain 25%? ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಇದು ನಿಮಗೆ ನಾನು ಹೋಮ್ವರ್ಕ್ ಆಗಿ ಕೊಡ್ತೀನಿ ಸ್ಟೂಡೆಂಟ್ಸ್. ಲಾಸ್ಟ್ ಪ್ರಾಬ್ಲಮ್ ಥರನೇ ಇದೆ. ಇದು 29ನೇ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಹೋಗೋಣ 30ನೇ ಪ್ರಾಬ್ಲಮ್. ಏನಂತ ಹೇಳುತ್ತೆ 30ನೇ ಪ್ರಾಬ್ಲಮ್ ಅಂದರೆ? ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಫಾರ್ ₹5,000 ಐ ಗೇನ್ 20%. ಅಟ್ ವಾಟ್ ಪ್ರೈಸ್ ಮಸ್ಟ್ ಐ ಸೆಲ್ ಟು ಲೂಸ್ 20%? ಇದು ಉಲ್ಟಾ ಸ್ಟೂಡೆಂಟ್ಸ್. ನಾನು 20% ಲಾಭನ ಗಳಿಸಿದ್ದೀನಿ, ಅದೇ ನಾನು ಲೂಸರ್ ಆಗಬೇಕು ಅಂತಂದರೆ ಕಳ್ಕೊಬೇಕು ಅಂದರೆ ಎಷ್ಟಕ್ಕೆ ನಾನು ಮಾರಬೇಕು? ಇದು ಥೇರ್ಡ ವ್ಯಕ್ತಿ ಪ್ರಶ್ನೆ. ಸೊ ಮಾಮೂಲಿಯಾಗಿ ಮಾಡೋದೇ ಆದರೆ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಕಂಡುಹಿಡಿಬೇಕಾಗುತ್ತೆ. ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಕ್ವಲ್ಸ್ ₹5,000 ನಾವು ಮಾರ್ತಾ ಇದ್ದೀವಿ ಒಂದು ಆರ್ಟಿಕಲ್ನ. ಏನು ಮಾಡ್ತೀನಿ? ಇದರಿಂದ 20% ಲಾಭನ ಗಳಿಸ್ತೀನಿ. 100% ಕಾಸ್ಟ್ ಇರೋದು
20% ಗೇನ್ ಮಾಡಿದ್ದೀನಿ, ಅಲ್ಲಿ ಇದು ಎಷ್ಟು ಪರ್ಸೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್? 120% ಆಗಿರುತ್ತೆ. ಇದು 120% ಆಗಿತ್ತು ಅಂತಂದ್ರೆ ನಾವು ಬೇಕಾಗಿರೋದು ಎಷ್ಟಕ್ಕೆ? 100% ಎಷ್ಟು ಅಂದ್ಬಿಟ್ಟಿದೆ. ಹಾಗಾದ್ರೆ 5,000 ಇಂಟು 100 ಡಿವೈಡ್ ಬೈ 120, ಹಾಗಾದ್ರೆ ಬರೋದು 4,166.67. ಇದು ಕಾಸ್ಟ್ ಪ್ರೈಸ್ ಆಗಿದೆ ಸ್ಟೂಡೆಂಟ್ಸ್. ಇದು ಕಾಸ್ಟ್ ಪ್ರೈಸ್ ಆಗಿದೆ. ನಾವು ಏನು ಕಂಡುಹಿಡಿಬೇಕಾದ್ರೆ ಇವಾಗ ನಾವು ಸೆಲ್ಲಿಂಗ್ ಪ್ರೈಸ್ ಟು ಲೂಸ್ 20%. ಹಾಗಾದ್ರೆ 4,166.67 ಇಷ್ಟಕ್ಕೆ ನಾವು ಮಾರುತ್ತಾ ಇದ್ದು, ಇದು ಎಷ್ಟು ಪರ್ಸೆಂಟ್ಗೆ ಈಕ್ವಲ್ ಆಗಿರುತ್ತೆ? ಕಾಸ್ಟ್ ಎಷ್ಟು? ಕಾಸ್ಟ್ ಎಷ್ಟು? 100 ಆಗಿರುತ್ತೆ. ಕಾಸ್ಟ್ 100, 20% ಲೂಸರ್ ಆಗಬೇಕಂತೆ. ಹಾಗಾದ್ರೆ 20% ಲೂಸರ್ ಆಯಿತು ಅಂತಂದ್ರೆ ಹಾಗಾದ್ರೆ ಎಷ್ಟಕ್ಕೆ ಮಾರ್ಬೇಕಾದ್ರೆ ನಾವು 80%ಗೆ. ಹಾಗಾದ್ರೆ 80%. ಸೊ 4,166.67 ಇಂಟು 80%, ಹಾಗಾದರೆ ಬರುವಂತಹದ್ದು 3,333.33 ಆಗಿರುತ್ತೆ ಸ್ಟೂಡೆಂಟ್ಸ್. ಒಂದು ಆರ್ಟಿಕಲ್ನ ಅವನು ಸೇಲ್ ಮಾಡ್ತಾ ಇರೋದು 20% ಲಾಭ ತಗೊಂತಾನೆ, ಅದರಿಂದ ಲಾಭ ಬಂದಿರುತ್ತೆ ಅವನಿಗೆ. ಅದೇ ಅವನು ಅಕಸ್ಮಾತ್ 20% ಲಾಸ್ಗೆ ಮಾರಬೇಕು ಅಂದರೆ ಅವನು 3,333ಕ್ಕೆ ಮಾರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 30ನೇ ಪ್ರಾಬ್ಲಮ್. ಈಗ ಹೋಗೋಣ 31ನೇ ಪ್ರಾಬ್ಲಮ್. ಏನಂತ ಹೇಳ್ತಾನೆ 31ನೇ ಪ್ರಾಬ್ಲಮ್? ಸೋನು sold his motor car through a broker by paying him ₹2,000 as brokerage. ಒಬ್ಬ ಬ್ರೋಕರ್ ಇದ್ದಾನೆ. ಆ ಬ್ರೋಕರ್ನ ಕರೆದು ಸೋನು ತನ್ನ ಮೋಟರ್ ಕಾರ್ನ ಮಾರಿದ್ಲು. ಅವನಿಗೆ ಆ ಬ್ರೋಕರ್ಗೆ ಬ್ರೋಕರೇಜ್ ಎಷ್ಟು ಕೊಟ್ಟಿದ್ದಾರಂತೆ? ಬ್ರೋಕರೇಜ್ ಕೊಟ್ಟಿರೋದು 2,000 ಆಗಿದೆ. ಇಫ್ ದ ರೇಟ್ ಆಫ್ ಬ್ರೋಕರೇಜ್ ಈಸ್ 4%, ಅಕಸ್ಮಾತ್ 4% ಬ್ರೋಕರೇಜ್ ಕೊಟ್ಟಿದ್ರೆ ಎಷ್ಟು ರುಪೀಸ್ ಕೊಡ್ತಾ ಇರೋದು? 2,000 ಕೊಡ್ತಿರೋದು. ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಮೋಟರ್ ಕಾರ್. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಮೋಟಾರ್ ಕಾರ್ ಎಷ್ಟು ಅಂತ ಕಂಡುಹಿಡಿಬೇಕು ಅಂದ್ರೆ ₹2,000 ಬ್ರೋಕರೇಜ್ ಕೊಡ್ತಾ ಇರೋದು. ₹2,000 ಎಷ್ಟು ಪರ್ಸೆಂಟ್ಗೆ? ಅದು 4%ಗೆ. ನಾವು ಬೇಕಾಗಿರೋದು ಎಷ್ಟು? 100%ಗೆ ಎಷ್ಟು? ಹಾಗಾದ್ರೆ 2,000 ಇಂಟು 100 ಡಿವೈಡ್ ಬೈ 4, ಹಾಗಾದ್ರೆ ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್? 50,000 ರೂಪೀಸ್ ಆಗಿರುತ್ತೆ. ಏನು? ಸೆಲ್ಲಿಂಗ್ ಪ್ರೈಸ್ ಆಫ್ ಮೋಟಾರ್ ಕಾರ್ ಎಷ್ಟಾಗಿರುತ್ತೆ? 50,000 ಆಗಿರುತ್ತೆ. ಬೇಕಂದ್ರೆ ನೋಡಿ, 50,000 ಮೇಲೆ 4% ಮಾಡಿದ್ರೆ ಬರೋದು 2,000 ರೂಪೀಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 31ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ 32ನೇ ಪ್ರಾಬ್ಲಮ್ಗೆ. ಬನ್ನಿ ಸ್ಟೂಡೆಂಟ್ಸ್, 31ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾಗಿದೆ. ಈಗ ಮಾಡೋಣ 32ನೇ ಪ್ರಾಬ್ಲಮ್. ಏನಂತ ಹೇಳ್ತಾನೆ? ಅ ಮ್ಯಾನ್ ಸ್ಪೆಂಡ್ 20% ಆಫ್ ಹೀಸ್ ಇನ್ಕಮ್ ಫಾರ್ ರೆಂಟ್. ಒಬ್ಬ ಮನುಷ್ಯ ತನ್ನ ಇನ್ಕಮ್ನಲ್ಲಿ 20% ರೆಂಟ್ಗೋಸ್ಕರ ಖರ್ಚು ಮಾಡ್ತಾನಂತೆ ಸ್ಟೂಡೆಂಟ್ಸ್. ಓಕೆ, 40% ಆಫ್ ದ ರಿಮೈಂಡರ್. ಏನು ಸ್ಟೂಡೆಂಟ್ಸ್? 40% ಆಫ್ ದ ರಿಮೈಂಡರ್, ರೆಡ್. ಏನಕ್ಕೆ ರೆಡ್ ಆಗ್ತಾ ಇದ್ದೀನಿ ಅಂದರೆ, ರಿಮೈಂಡರ್ ಅಂದರೆ ಉಳಿದಿರೋದು ಸ್ಟೂಡೆಂಟ್ಸ್. 20% ರೆಂಟ್ ಕಟ್ಟಿದ್ದು ಆದಮೇಲೆ ಉಳಿದಿರೋದ್ರಲ್ಲಿ 40% ಅಂತ ಹೇಳ್ತಾ ಇದ್ದಾನೆ. ಸುಮ್ಮನೆ ರಿಮೈಂಡರ್ ಅನ್ನೋ ಪದ ಕೊಡಲಿಲ್ಲ ಅಂದಿದ್ರೆ ಇನ್ಕಮ್ನ ಮೇಲೆ, ಮಂತ್ಲಿ ಸ್ಯಾಲ್ರಿ ಮೇಲೆ, ಅವನ ಇನ್ಕಮ್ನ ಮೇಲೇ ನಾವೇನು ಮಾಡಬೇಕಾಗಿತ್ತು ಸ್ಟೂಡೆಂಟ್ಸ್? 40% ಅಪ್ಲೈ ಮಾಡಿಬಿಡ್ಬೇಕಾಗಿತ್ತು. ಆದರೆ ಇಲ್ಲಿ ಆ ರೀತಿ ಇಲ್ಲ, ರಿಮೈಂಡರ್ ಮೇಲಂತೆ ಫಾರ್ ಅದರ್ ಎಕ್ಸ್ಪೆನ್ಸಸ್ ಅಂತ. ಇಫ್ ಹಿ ಸೇವ್ಸ್ 4,800 ಪರ್ ಮಂತ್, ಫೈಂಡ್ ಹೀಸ್ ಮಂತ್ಲಿ ಸ್ಯಾಲರಿ. ಅವನ ಮಂತ್ಲಿ ಸ್ಯಾಲರಿ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಹಾಗಾದರೆ ಲೆಟ್ ಮಂತ್ಲಿ ಸ್ಯಾಲರಿ
ಬಿ ರುಪೀಸ್ ಎಕ್ಸ್ ಅಂತ ಅನ್ಕೋಣ. ಆದರೆ ಅವನು ರೆಂಟ್ ಕಟ್ತಾ ಇದ್ದಾನೆ. ಇವಾಗ ರೆಂಟ್ ಎಷ್ಟು ಕಟ್ತಾ ಇದ್ದಾನೆ ಅಂತ ನೋಡೋಣ. ರೆಂಟ್ ಎಷ್ಟು ಕಟ್ತಾ ಇದ್ದಾನಂತೆ 20% ಆಫ್ ಹಿಸ್ ಇನ್ಕಮ್ ಅಂತ. ಹಾಗಾದರೆ ಅವನ ಇನ್ಕಮ್ ಇರೋದು ಎಷ್ಟಂತೆ? ಅವನ ಇನ್ಕಮ್ ಇರೋದು ಎಕ್ಸ್ ರುಪೀಸ್ ಅಂತೆ. ಹೌದಲ್ಲ ಸ್ಟೂಡೆಂಟ್ಸ್? ಎಕ್ಸ್ ಇಂಟು 20%. ಹಾಗಾದರೆ ಬರೋದೆಷ್ಟು ಸ್ಟೂಡೆಂಟ್ಸ್? 0.2 ಇಂಟು ಎಕ್ಸ್. 20/100 ಹೋದರೆ 0.2 ಬರುತ್ತೆ. 0.2 ಇಂಟು ಎಕ್ಸ್ 0.2 ಎಕ್ಸ್ ಆಗಿರುತ್ತೆ. ಸೊ ರಿಮೈಂಡರ್, ಇಲ್ಲಿ ರಿಮೈಂಡರ್ ಅಂತ ಕೊಟ್ಟಿರೋದ್ರಿಂದ ರಿಮೈಂಡರ್ ಎಷ್ಟು ಅಂದರೆ ಅವನ ಹತ್ರ ಇದ್ದಿದ್ದು ಎಕ್ಸ್ ರುಪೀಸ್ ಅಷ್ಟು ಇತ್ತು. ಹೌದಾ? ಇನ್ಕಮ್ಮು. ಅದರಲ್ಲಿ ರೆಂಟ್ಗೋಸ್ಕರ ಎಷ್ಟು ಖರ್ಚು ಮಾಡಿಬಿಟ್ಟಿದ್ದಾನೆ? 0.2 ಎಕ್ಸ್ನ ಖರ್ಚು ಮಾಡಿಬಿಟ್ಟಿದ್ದಾನೆ. ಹಾಗಾದ್ರೆ ಇನ್ನೆಷ್ಟು ಉಳ್ಕೊಂಡಿದೆ? 0.8 ಎಕ್ಸ್ ಉಳ್ಕೊಂಡಿದೆ ಸ್ಟೂಡೆಂಟ್ಸ್. ಇನ್ನು ಉಳ್ಕೊಂಡಿರೋದು 0.8 ಎಕ್ಸ್. ಅದರ ಮೇಲೆ ಅದರ್ ಎಕ್ಸ್ಪೆನ್ಸಸ್ ಮಾಡ್ತಾ ಇದ್ದಾನೆ. ಹಾಗಾದರೆ ಅದರ್ ಎಕ್ಸ್ಪೆನ್ಸಸ್ ಏನು ಮಾಡ್ತಾ ಇದ್ದಾನೆ? ಅದರ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡ್ತಾ ಇದ್ದಾನೆ ಅಂದರೆ 0.8 ಎಕ್ಸ್ನ ಮೇಲೆ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? ರಿಮೈಂಡರ್ನ ಮೇಲೆ 40% ಅಂತೆ. 40%. ಹಾಗಾದರೆ 0.8 ಇಂಟು 40% ಅಂದರೆ ಬರೋದು ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 0.32 ಎಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. 0.32 ಎಕ್ಸ್. ಹಾಗಾದರೆ ಅದರ್ ಎಕ್ಸ್ಪೆನ್ಸಸ್ ಅವನು ಮಾಡಿರೋದು ಎಷ್ಟು? 0.32 ಎಕ್ಸ್. ರೆಂಟ್ ಮಾಡಿರೋದು ಅವನೆಷ್ಟು? 0.2 ಎಕ್ಸ್. ಅವನ ಹತ್ರ ಇದ್ದಿದ್ದೆಷ್ಟು? ಎಕ್ಸ್. ಹಾಗಾದರೆ ಸೇವಿಂಗ್ಸ್ ಎಷ್ಟು ಅಂತ ಕೊಡ್ತಾ ಇದ್ದಾನೆ? ಇಫ್ ಈ ಸೇವ್ಸ್ ರುಪೀಸ್ 4,800. ಹಾಗಾದರೆ ಇದನ್ನು ಈಕ್ವೇಟ್ ಮಾಡಿದ್ರೆ ಸೇವಿಂಗ್ಸ್ ಈಕ್ವಲ್ಸ್ ಇನ್ಕಮ್ ಮೈನಸ್ ಅವನ ಖರ್ಚು. ಏನೇನು ಖರ್ಚು? ರೆಂಟ್ ಖರ್ಚು ಮತ್ತು ಅದರ್ ಎಕ್ಸ್ಪೆನ್ಸಸ್ ಖರ್ಚು. ಹಾಗಾದರೆ ಸೇವಿಂಗ್ಸ್ ಈಕ್ವಲ್ಸ್ ಸೇವಿಂಗ್ಸ್ ಅವನಿಗೆ ಗೊತ್ತಿದೆ, ನಮಗೆ ಗೊತ್ತಿದೆ ಎಷ್ಟಂತೆ ಮಾಡ್ತಾ ಇರೋದು? 4,800 ಅಂತೆ. ಈಕ್ವಲ್ಸ್ ಇನ್ಕಮ್ ಎಷ್ಟಿತ್ತು? ಎಕ್ಸ್ ಇತ್ತು. ಓಕೆ. ರೆಂಟ್ ಎಷ್ಟು ಕೊಟ್ಟಿರೋದವನು? 0.2 ಎಕ್ಸ್ ಮೈನಸ್ ಅದರ್ ಎಕ್ಸ್ಪೆನ್ಸಸ್ ಎಷ್ಟಂತೆ? 0.32 ಅಂತೆ. 0.32 ಎಕ್ಸ್. ಹಾಗಾದರೆ 4,800 ಈಕ್ವಲ್ಸ್ 1 ಎಕ್ಸಲ್ಲಿ 1 ಮೈನಸ್ 0.2 ಮೈನಸ್ 0.32. ಹಾಗಾದರೆ ಬರೋದು 0.48 ಎಕ್ಸ್. ಹಾಗಾದರೆ ಎಕ್ಸ್ ಈಕ್ವಲ್ಸ್ 4,800 ಡಿವೈಡೆಡ್ ಬೈ 0.48. 4,800 ಡಿವೈಡ್ ಬೈ 0.48. ಹಾಗಾದರೆ ಬರುವಂತಹದ್ದು ಎಕ್ಸ್ ಈಕ್ವಲ್ಸ್ 10,000 ಆಗಿರುತ್ತೆ ಸ್ಟೂಡೆಂಟ್ಸ್. ದೇರ್ಫೋರ್ ಮಂತ್ಲಿ ಸ್ಯಾಲರಿ ಈಸ್ ರುಪೀಸ್ 10,000. ಕ್ಲಿಯರ್ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್? ಅವನ ಮಂತ್ಲಿ ಸ್ಯಾಲರಿ ಎಕ್ಸ್ ಅಂದ್ಕೊಂಡ್ವಿ, ಅದರ ಮೇಲೆ 20% ಅಂತೆ. ತಿರ್ಗಿ ಆಮೇಲೆ 40% ಯಾವುದ್ರ ಮೇಲಂತೆ? ರಿಮೈಂಡರ್ ಮೇಲಂತೆ. ರಿಮೈಂಡರ್ ಇರೋದೆಷ್ಟು? 0.8 ಅದ್ರ ಮೇಲೆ ಮಾಡ್ತಿದ್ವಿ. ಅದೇ ಅಕಸ್ಮಾತ್ ಏನಾದರೂ 32ನೇ ಪ್ರಾಬ್ಲಮ್ ಈಗ ಮಾಡಿದ್ದು 33ನೇ ಪ್ರಾಬ್ಲಮ್ ಹೋಗೋಣ. ಅದೇ ಪ್ರಾಬ್ಲಮಲ್ಲಿ ರಿಮೈಂಡರ್ ಅನ್ನೋ ಪದ ಕೊಟ್ಟಿರಲಿಲ್ಲ ಅಂದಿದ್ದಿದ್ರೆ ಯಾವ ರೀತಿ ಮಾಡಬೇಕಾಗಿತ್ತು? ಲೆಟ್ ಸ್ಯಾಲರಿ ಬಿ ಎಕ್ಸ್. ಮಂತ್ಲಿ ಸ್ಯಾಲರಿ ಬಿ ಎಕ್ಸ್. ರೆಂಟ್ ಪೇಮೆಂಟ್ ಮಾಡ್ತಾ ಇದ್ದಾನೆ 20% ಆಫ್ ಇನ್ಕಮ್ ಅಂದರೆ ಎಕ್ಸ್ ಇಂಟು 20% ಅಂದರೆ 0.2 ಎಕ್ಸ್. ಅದೇ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಅವನು? 40% ಫಾರ್ ಅದರ್ ಎಕ್ಸ್ಪೆನ್ಸ್ ಅಂತೆ. ಅದರ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡ್ತಾ ಇದ್ದಾನಂತೆ ಅಂದರೆ
40% ಆಫ್ ಇನ್ಕಮ್ ಅಂತ. ರಿಮೈಂಡರ್ ಅಂತ ಕೊಡಲಿಲ್ಲ ಅಂದರೆ ಎಕ್ಸ್ ಇಂಟು 40% ಅಂದರೆ ಬರೋದು 0.4x. ಅವನ ಹತ್ರ ಸೇವಿಂಗ್ಸ್ ಎಷ್ಟು ಉಳ್ಕೊಂಡಿರೋದು 4800 ಈಕ್ವಲ್ಸ್ ಎಕ್ಸ್ ಮೈನಸ್ ಅವನ ಸಂಬಳ ಮೈನಸ್ ರೆಂಟ್ ಎಷ್ಟು ಕೊಟ್ಟ 0.2x, ಅದರ್ ಎಕ್ಸ್ಪೆನ್ಸ್ ಏನು ಮಾಡ್ದ 0.4x. ಹಾಗಾದರೆ 4800 ಈಕ್ವಲ್ಸ್ 0.4x. ಹಾಗಾದರೆ ಬರೋದು x ಈಕ್ವಲ್ಸ್ 4800 ಡಿವೈಡ್ ಬೈ 0.4. 4800 ಡಿವೈಡ್ ಬೈ 0.4 ಅಂದರೆ ಬರುವಂತಹದ್ದು ಎಕ್ಸ್ ಈಕ್ವಲ್ಸ್ 12,000 ಆಗಿರುತ್ತೆ ಸ್ಟೂಡೆಂಟ್ಸ್. ಎಕ್ಸ್ ಈಕ್ವಲ್ಸ್ ಎಷ್ಟಾಗಿರುತ್ತೆ 12,000. ದೇರ್ಫೋರ್ ಮಂತ್ಲಿ ಸ್ಯಾಲರಿ ಈಸ್ ₹12,000 ಆಗಿರುತ್ತೆ ಸ್ಟೂಡೆಂಟ್ಸ್. ರಿಮೈಂಡರ್ ಅಂತ ಹೇಳಿದಕ್ಕೆ ನಾವು ಆಗ ಮಾಡಬೇಕಾಗಿತ್ತು. ರಿಮೈಂಡರ್ ಅನ್ನೋ ಪದ ಇಲ್ಲ ಅಂದರೆ ಡೈರೆಕ್ಟಾಗಿ ಈ ರೀತಿ ಮಾಡಬೇಕಾಗಿರುತ್ತೆ. ಇಷ್ಟು ಮಾಡೋಕ್ಕೆ ಬದಲಾಗಿ ಸ್ಮಾರ್ಟ್ ಆನ್ಸರ್, ನಾನು ನಿಮ್ಗೆ ಹೇಳ್ತಾನೆ ಇದ್ದೆ, ಸ್ಮಾರ್ಟ್ ಆನ್ಸರ್ ಕೊಡ್ಬೋದು. ಏನು 20% ಆಫ್ ಹಿಸ್ ಇನ್ಕಮ್ ರೆಂಟ್ ಕೊಡ್ತಾ ಇದ್ದಾನೆ, ಪ್ಲಸ್ 40% ಆಫ್ ಹಿಸ್ ಇನ್ಕಮ್ ಅದರ್ ಎಕ್ಸ್ಪೆನ್ಸಸ್ ಮಾಡ್ತಿದ್ದಾನೆ. ಅಂದರೆ ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಮಾಡ್ತಾ ಇದ್ದಾನೆ 60% ಖರ್ಚು ಮಾಡ್ತಾ ಇದ್ದಾನೆ. 60% ಖರ್ಚು ಮಾಡ್ತಾ ಇದ್ದಾನೆ ಅಂತಂದರೆ ಇನ್ನು ಉಳಿದಿರೋದಿನ್ನೆಷ್ಟು 40%. ಇನ್ನು ಉಳಿದಿರೋದಿನ್ನೆಷ್ಟು ಸ್ಟೂಡೆಂಟ್ಸ್ 40% ಉಳಿದಿರೋದು ಅದೇನೇ ಎಷ್ಟಕ್ಕೆ ಈಕ್ವಲ್ 4800 ಈಕ್ವಲ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಡೈರೆಕ್ಟಾಗಿ 4800 ಎಷ್ಟು ಪರ್ಸೆಂಟ್ಗೆ 40%ಗಾದರೆ 100%ಗೆ ಎಷ್ಟು ಅಂತಂದರೆ 12,000 ರೂಪೀಸ್ ಆಗಿರುತ್ತೆ. ಏನು ಸ್ಟೂಡೆಂಟ್ಸ್ 12,000 ಆಗಿರುತ್ತೆ. ನೋಡಿ, ಇದೇ ಸ್ಮಾರ್ಟ್ ಆನ್ಸರ್. ನಿಮ್ಮ BCom ಎಕ್ಸಾಮಿನೇಷನಲ್ಲಿ ಇದೇ ಫಾಲೋ ಆಗಬೇಕಾಗಿರುತ್ತೆ. ಅದೇ ಅಕಸ್ಮಾತ್ ಏನಾದರೂ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸಲ್ಲಿ ಏನಾದರೂ ಈ ಪ್ರಶ್ನೆಗಳು ಬಂದಾಗ ಈ ರೀತಿ ಸ್ಮಾರ್ಟಾಗಿ ಸಾಲ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 32ನೇ ಪ್ರಾಬ್ಲಮ್. ಹಾಗಾದ್ರೆ ಈಗ ಬನ್ನಿ 33ನೇ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಏನಂತ ಹೇಳ್ತಾನೆ 33ನೇ ಪ್ರಾಬ್ಲಮ್ ಅಂದರೆ, a manager received an annual salary of ₹7,20,000 in 2018. 2018ನೇ ಇಸ್ವಿನಲ್ಲಿ ಮ್ಯಾನೇಜರ್ನ ಸಂಬಳ ಎಷ್ಟಿದೆಯಂತೆ 7,20,000 ಆಗಿದೆಯಂತೆ. ದಿಸ್ ಈಸ್ 20% ಮೋರ್ ದ್ಯಾನ್ ಹಿಸ್ ಸ್ಯಾಲರಿ ಇನ್ 2017. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ 20% ಹೈಕ್ ಆಗಿದೆಯಂತೆ, ಜಾಸ್ತಿ ಆಗಿದೆಯಂತೆ. 2017 ವಾಟ್ ಈಸ್ ಹೀಸ್ ಸ್ಯಾಲರಿ ಇನ್ 2017? 2017ನಲ್ಲಿ ಅವನ ಸಂಬಳ 100% ಇತ್ತು. 2018ನಲ್ಲಿ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 20% ಜಾಸ್ತಿ ಆಯಿತು. ಹಾಗಾದರೆ 2018ರಲ್ಲಿ ಅವನ ಸಂಬಳ ಎಷ್ಟಿದೆ ಸ್ಟೂಡೆಂಟ್ಸ್? 120% ಇದೆ. ಹಾಗಾದರೆ ಸ್ಯಾಲರಿ ಇನ್ 2017 ಈಕ್ವಲ್ಸ್ ಎಷ್ಟಿರೋದು? 7,20,000. ಎಷ್ಟು ಪರ್ಸೆಂಟ್ಗೆ ಸ್ಟೂಡೆಂಟ್ ಇದಾಗಿರೋದು? 120% ಆಗಿರೋದು. 120%ಗೆ 7,20,000 ಆಯಿತು ಅಂದರೆ ಹೋದ ವರ್ಷ 100%. ಹೋದ ವರ್ಷದ ಸಂಬಳ ಕೇಳ್ತಿರೋದು 100%ಗೆ ಎಷ್ಟು ಅಂದ್ಬಿಟ್ಟಿದೆ. ಹಾಗಾದರೆ 7,20,000 ಇಂಟು 100 ಡಿವೈಡ್ ಬೈ 120 ಅಂದರೆ ಬರೋದು 6 lakhs ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಇದೇನೆ ಪರ್ಸೆಂಟೇಜ್ ಬಗ್ಗೆ ಬ್ರೀಫ್ ಆಗಿ ಇದು 2ನೇ ಸೆಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಿಂದ ಬಿಲ್ ಡಿಸ್ಕೌಂಟಿಂಗ್ ಬಗ್ಗೆ ಬರ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಥಿಯರಿ ಆಫ್ ಈಕ್ವೇಷನ್ಸ್, ಮ್ಯಾಟ್ರಿಸಸ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋಸ್ ಇರುತ್ತೆ. ಪ್ಲೇಲಿಸ್ಟಲ್ಲಿ ಹೋಗಿ ಅಲ್ಲಿ ಸರ್ಚ್ ಮಾಡಿ ಸ್ಟೂಡೆಂಟ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.